ಅಪಘಾತಕ್ಕೀಡಾಗಿ ಮನೆ ಮಗ ಆಸ್ಪತ್ರೆ ಸೇರಿದ್ರೆ ಆ ಇಡೀ ಕುಟುಂಬ ನೋವಿನಲ್ಲಿತ್ತು. ಆ ಕುಟುಂಬದ ಸಂಕಷ್ಟವನ್ನೇ ಬಂಡವಾಳ ಮಾಡಿಕೊಂಡ ನಕಲಿ ಬಾಬಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 2.5 ಕೋಟಿ ದೋಚಿದ್ದಾರೆ. ಅಸಲಿಗೆ ಅಲ್ಲಿ ನಡೆದಿದ್ದೇನು ಬನ್ನಿ ನೋಡೋಣ. ಕರುಳಬಳ್ಳಿಯ ಜೀವ ಉಳಿಸಲು ಮಾಟ ಮಂತ್ರ, ಪೂಜೆ ಪುನಸ್ಕಾರ. ನಕಲಿ ಬಾಬಾಗಳಿಂದ ನಂಬಿ 2.5 ಕೋಟಿ ಕಳೆದುಕೊಂಡ ಮಹಿಳೆ. ಮಾರುದ್ದ ಗಡ್ಡ, ದೊಡ್ಡ ದೊಡ್ಡ ಹೂವಿನ ಹಾರ. ಅಬ್ಬಬ್ಬ, ಅದೇನ್ ಗೆಟಪ್ಪು, ಅದೇನ್ ಸೆಟ್ಟಪ್ಪು. ಇವರನ್ನ ಯಾರೋ ಮಹಾನ್ ಪವಾಡ ಪುರುಷರು, ದೊಡ್ಡ ಸ್ವಾಮೀಜಿಗಳೇ ಇರಬೇಕು ಅಂದ್ಕೊಂಡ್ರೆ ನೀವು ಮೋಸ ಹೋಗೋದು ಗ್ಯಾರಂಟಿ. ಯಾಕೆಂದ್ರೆ ಇವರನ್ನ ನಂಬಿದ ಮಹಿಳೆಯೊಬ್ಬರು ಒಂದಲ್ಲ ಎರಡಲ್ಲ 2.5 ಕೋಟಿ ಹಣ ಕಳೆದುಕೊಂಡಿದ್ದಾರೆ. ಫೋಟೋದಲ್ಲಿರೋ ಇವನ ಹೆಸರು ಅಫ್ಸರ್ ಪಾಷಾ. ಯಾರಿಗಾದ್ರೂ ಕಷ್ಟ, ಮನೆಯಲ್ಲಿ ಸಮಸ್ಯೆ ಅಂದ್ರೆ ಸಾಕು, ಪೂಜೆ ಪುನಸ್ಕಾರ, ಹೋಮ ಹವನ ಮಾಡಿ ಎಲ್ಲವನ್ನ ಸರಿ ಮಾಡ್ತಾನಂತೆ. ಇದಕ್ಕಾಗಿ ಒಂದು ಗ್ಯಾಂಗ್ ಅನ್ನು ಕಟ್ಟಿಕೊಂಡಿದ್ದಾನಂತೆ. ಚಾಮರಾಜಪೇಟೆಯ ಇದೇ ಮನೆಯಲ್ಲಿ ವಾಸವಾಗಿದ್ದ ಮಹಿಳೆಯ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಮಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ. ಈ ವಿಷಯವನ್ನ ಮಹಿಳೆ ಪರಿಚಯಸ್ಥರ ಬಳಿ ಹೇಳಿಕೊಂಡಿದ್ರಂತೆ. ಈ ವೇಳೆ ಸಂಬಂಧಿಕರು ಸ್ವಾಮೀಜಿಯೊಬ್ರು ಇದ್ದಾರೆ, ಅವರ ಬಳಿ ಒಂದು ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಈ ದುರುಳನನ್ನ ಮನೆಗೆ ಕರೆಸಿದ್ರಂತೆ. ನಕಲಿ ಬಾಬಾ ಅಫ್ಸರ್ ಪಾಷಾ ಯಾವುದೋ ಪೂಜೆ ಮಾಡಿಸಿ ಕೆರೆಯಲ್ಲಿ ಪೂಜಾ ಸಾಮಗ್ರಿಗಳನ್ನ ವಿಸರ್ಜನೆ ಮಾಡಿಸಿದ್ದ. ಬಳಿಕ 8 ಲಕ್ಷ ಹಣ ಪೀಕಿದ್ದ. ಮನೆ ಮಗನಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಮನೆಯೊಳಗೆ ದುಷ್ಟಶಕ್ತಿಗಳು ಅಡಗಿದೆ ಅಂತೇಳಿ ನಕಲಿ ಬಾಬನೋರ್ವ ಪರಿಚಯಿಸಿಕೊಂಡು 8.5 ಲಕ್ಷ ರೂಪಾಯಿ ಹಣವನ್ನ ಮಹಿಳೆಯಿಂದ ಪಡೆದು ಪೂಜೆಯನ್ನ ಮಾಡಿಸುವ ಮೂಲಕ ಪರಿಚಿತನಾಗಿ ಬರೋಬ್ಬರಿ 2.5 ಕೋಟಿಗಳಿಗೆ ಉಂಡೆನಾಮ ಹಾಕಿರ್ತಕ್ಕಂಥ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಆ ಮನೆಯ ಬಳಿ ಇದ್ದೇವೆ. ನೀವೀಗಾಗಲೇ ಬೆಂಗಳೂರಿನ ಚಾಮರಾಜಪೇಟೆಯ ಮೊದಲನೇ ಮುಖ್ಯ ರಸ್ತೆಯ ನಂಬರ್ 265 ಏನಿದೆ, ಈ ಬಿಲ್ಡಿಂಗ್ನ 4ನೇ ಫ್ಲೋರ್ನಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಕುಮುದಾ ನಟರಾಜ್ ಎಂಬಾಕೆಗೆ ಬರೋಬ್ಬರಿ ನಕಲಿ ಬಾಬನೋರ್ವ 2.5 ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಿರತಕ್ಕಂಥದ್ದು. ವಿಪರ್ಯಾಸ ಅಂದ್ರೆ ಆಂಧ್ರ ಮೂಲದ ಮಹಿಳೆ ಮಗನ ಜೀವ ಉಳಿಸಿಕೊಳ್ಳಲು ಚಾಮರಾಜಪೇಟೆಯಲ್ಲಿರುವ ಮನೆಯನ್ನ ಮಾರಾಟಕ್ಕಿಟ್ಟಿದ್ರು. ಈ ವಿಷಯ ಗೊತ್ತಾಗಿದ್ದೇ ತಡ ನಕಲಿ ಬಾಬಾ ತನ್ನ ಅಸಲಿ ಆಟ ಶುರು ಮಾಡಿದ್ದ. ಬ್ಯಾಂಕ್ನಲ್ಲಿ ತನ್ನ 500 ಕೋಟಿ ಹಣ ಫ್ರೀಸ್ ಆಗಿದೆ, ನನಗೆ ಅರ್ಜೆಂಟ್ ಆಗಿ 2.5 ಕೋಟಿ ಹಣ ಬೇಕು, ಸಾಲದ ರೂಪದಲ್ಲಿ ಕೊಡಿ, ನಿಮಗೆ 10 ಕೋಟಿ ಹಣ ಕೊಡ್ತೀನಿ ಅಂತ ನಂಬಿಸಿದ್ದ. ಬ್ರೋಕರ್ಗಳಾದ ಶಂಕರ್, ಭರತ್ ಎಂಬುವವರ ಮೂಲಕ ಮಹಿಳೆ ಬಳಿ ಹಣ ಪಡೆದಿದ್ದ. ಆ ಬಳಿಕ ಹಣ ವಾಪಸ್ ಕೊಡದೆ ಸತಾಯಿಸಿದ್ದ. ಹಣ ಕೇಳಲು ಹೋದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಂತೆ. ಮೈಸೂರು, ಮಂಡ್ಯ ಅಂತ ಬೇರೆ ಬೇರೆ ಜಿಲ್ಲೆಗೆ ಕರೆಸಿಕೊಂಡು ವಾಪಸ್ ಕಳಿಸಿದ್ದಾನೆ. ತಾವು ಮೋಸ ಹೋಗಿರೋದು ಅರಿತ ಮಹಿಳೆ ಇದೀಗ ಸಿಸಿಬಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು ಆರೋಪಿಗಳ ಪತ್ತೆಗೆ ತಲಾಶ್ ನಡೆಸ್ತಾ ಇದ್ದಾರೆ. ಶಿವಪ್ರಸಾದ್, TV9 ಬೆಂಗಳೂರು.